ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಈ ದಿನ ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ರಾಯಚೂರು ಡಿವೈಎಸ್ಪಿಯಾದ ಶಾಂತವೀರ ಇ ರವರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮದು ಬಹುಮುಖ ಪ್ರತಿಭೆ ಅಂತ ನಾವು ಕೇಳಿದೀವಿ. ಸೊ ಈಗ ಹಾಲಿ ನೀವು ರಾಯಚೂರು ಜಿಲ್ಲೆಯ ಡಿವೈಎಸ್ಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ ಅದರ ಜೊತೆ ನೀವು ಇದರ ಬದಲು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದೀರಾ. ಮತ್ತೆ ನಿಮಗೆ ಚಿತ್ರದುರ್ಗಕ್ಕೂ ಮತ್ತೆ ಯಕ್ಷಗಾನಕ್ಕೂ ಏನು ನಂಟು ಅನ್ನೋದನ್ನ ಸ್ವಲ್ಪ ತಿಳಿಸಿ. ಥ್ಯಾಂಕ್ ಯು. ಮೊದಲಿಗೆ ನನಗೆ ಶುಭಾಶಯ ಕೋರೋದಕ್ಕೆ ತಮಗೂ ಮತ್ತೆ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಂಬಾ ಖುಷಿಯಾಗಿದೆ ನಮಗೆ. ಈ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಪ್ರೆಸ್ ಕ್ಲಬ್ ಬೆಂಗಳೂರಿನ ಎಲ್ಲ ಅಧ್ಯಕ್ಷರಿಗೂ ಕಾರ್ಯದರ್ಶಿ ಅವರಿಗೆ, ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಪ್ಪು ಪೋದರಾಜ್ ಅವ್ರಿಗೂ, ಹಾಗೆ ನಸೀಂ ಕಲೋಳಿ ಅವರಿಗೆ, ಹಾಗೆ ನನ್ನ ಎಲ್ಲ ಕುಟುಂಬ ವರ್ಗದವರಿಗೆ, ನನಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಶ್ರೀಮತಿ ಅವರಿಗೆ, ಹಾಗೂ ನನ್ನ ಶಿರ್ಪಲ್ಲಿಯ ಪ್ರತಿಯೊಬ್ಬರಿಗೂ, ಜಮಖಂಡಿ ಆತ್ಮೀಯ ಬಂಧುಗಳಿಗೂ, ನನ್ನ ಇಲಾಖೆಯ ಪ್ರತಿಯೊಬ್ಬ ಸ್ನೇಹಿತರಿಗೂ, ಸಹೋದ್ಯೋಗಿ ಮಿತ್ರರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೀವು ಹೇಳಿದಂತೆ ನಾನು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 13 ವರ್ಷಗಳ ಕಾಲ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶಿರ್ಪಲ್ಲಿ ಗ್ರಾಮದಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೀನಿ. ತುಂಬಾ ಅಂದ್ರೆ ತೃಪ್ತಿಯಿಂದ ನಾನು ಆ ಒಂದು ಶಿಕ್ಷಕ ವೃತ್ತಿಯನ್ನು ಅನುಭವಿಸಿದ್ದೀನಿ. ಇವತ್ತು ನಾನು ಡಿವೈಎಸ್ಪಿ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಕೆಲಸ ಮಾಡಿರ್ತಕ್ಕಂಥ ಶಿರ್ಪಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪ್ರೀತಿ, ವಿಶ್ವಾಸ, ಆ ಊರಿನ ಜನರ ಎಲ್ಲ ಹಿರಿಯರ ಆಶೀರ್ವಾದ, ನನ್ನ ಸ್ನೇಹ ಬಳಗದ ಪ್ರೋತ್ಸಾಹ ಇದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡಳ್ಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದು. ನಮ್ದು ಕುಟುಂಬ ತುಂಬಾ ಬಡ ಕುಟುಂಬ. ನಮ್ಮ ತಂದೆ ತಾಯಿ ಎಲ್ಲರೂ ಸಹ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ನಮ್ಮನ್ನ ಬೆಳೆಸಿದ್ರು. ಇಡೀ ಕುಟುಂಬ ವರ್ಗದವರು ನನಗೆ ಒಳ್ಳೇದಾಗಬೇಕಂತೇಳಿ ಬೆಂತಟ್ಟಿ ನನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದ್ರು. ಅದಾದ ನಂತರ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾನೆ. ನನಗೆ ನಮ್ಮ ತಂದೆಯವರು ಮೂಲತಃ ಸ್ವಲ್ಪ ಕಲಾವಿದರು. ಅವರೆಲ್ಲ ಬಯಲಾಟ ಎಲ್ಲ ಆಡ್ತಾ ಇದ್ರು. ಜೊತೆಗೆ ನಮ್ಮ ಭಾಗದಲ್ಲಿ, ಚಿತ್ರದುರ್ಗ ಭಾಗದಲ್ಲಿ ಈ ಬಯಲಾಟ ಯಕ್ಷಗಾನದ್ದು ಸ್ವಲ್ಪ ಜಾಸ್ತಿ ಪದ್ಧತಿ ಇದೆ. ಮತ್ತೆ ಹಳ್ಳಿಗಳಲ್ಲಿ ಇದನ್ನ ಹಂಗೆ ಮುಂದುವರ್ಸ್ಕೊಂತ ಬಂದಿದ್ದಾರೆ. ಅವುಗಳೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ತಾ ಇದ್ವಿ. ನೋಡಿ ನಾವು ಸ್ವತಃ ಡೈಲಾಗ್ ಹೇಳ್ಕೊಂಡು ಪ್ರದರ್ಶನ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ವಿ. ಅದಾದ ನಂತರ ನಮಗೆ ವೇದಿಕೆ ಸಿಕ್ಕಾಗೆಲ್ಲ ಏಕಪಾತ್ರ ಅಭಿನಯ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೆ. ಕಳೆದ ವರ್ಷ ನಾನು ಮುಧೋಳ ರಣವೈಭವದಲ್ಲಿ ಒಂದು ಪಾತ್ರಾಭಿನಯನ, ವೀರ ಅಭಿಮನ್ಯು ಪಾತ್ರವನ್ನ ಯಕ್ಷಗಾನದಲ್ಲಿ ಮಾಡಿದೆ. ನನಗೆ ಡ್ಯಾನ್ಸ್ ಮಾಡೋದು, ಹಾಡಾಡೋದು, ಅಭಿನಯ ಮಾಡ್ತಕ್ಕಂಥದ್ದು ಮೊದಲಿಂದನೂ ಆಸಕ್ತಿ. ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸ್ತಾ ಇದ್ದೆ. ಆಗ್ಲೂ ಈಗ ಪೊಲೀಸ್ ಇಲಾಖೆಯಲ್ಲಿ ಬಂದ ನಂತರ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲೇಖನ ಬರಿತೀನಿ. ಈಗಲೂ ಶಾಲೆಗಳಿಗೆ ಹೋಗಿ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ವಿಶೇಷವಾಗಿ ಅಲ್ಪ ಸ್ವಲ್ಪ ಪೇಂಟಿಂಗ್ ಮಾಡ್ತೀನಿ. ಇಲ್ಲಿ ನಮ್ಮ ಶ್ರೀಮತಿಯವರು ಇದ್ದಾರೆ. ನಾನು ಪೊಲೀಸ್ ಇಲಾಖೆ ನಂತರ ನಾನು ವಿವಾಹವಾಗಿದ್ದು, ಶ್ರೀಮತಿ ಅವ್ರದ್ದು MTech ಆಗಿದೆ. ಆಗಿದ್ರು ಸಹ ಅವರು ಗೃಹಸ್ಥರಾಗಿ ನೆಕ್ಸ್ಟ್ ಹೌಸ್ ವೈಫ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವರು ಸಹ ಒಳ್ಳೆ ಹಾಡುಗಾರರು, ಪೇಂಟ್ ಮಾಡ್ತಾರೆ. ನನಗೆ ತುಂಬಾ ಸಪೋರ್ಟ್ ಮಾಡ್ತಕ್ಕಂಥ ಶ್ರೀಮತಿ ಅವರು ಇದ್ದಾರೆ. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಾದ್ರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಾದ್ರು ಒಂದೇ ದೂರದೃಷ್ಟಿ ಏನಂತ ಹೇಳಿದ್ರೆ, ನಾ ಮಾಡ್ತಕ್ಕಂಥ ಕೆಲಸದಿಂದ 4 ಜನಕ್ಕೆ ಉಪಯೋಗ ಆಗಬೇಕು. ಅದು ಪ್ರತಿಭೆಯ ದಂಪತಿಗಳು. ಮೇಡಮ್, ಒಂದು ಪೊಲೀಸ್ ಇಲಾಖೆ ಅಂದ್ರೆ ಅವ್ರಿಗೆ ಸಮಯ ಇರೋದಿಲ್ಲ. ಸೊ ಸದಾ ಅವರು ಪೊಲೀಸ್ ಸ್ಟೇಷನ್ ಮತ್ತೆ ಕೈದಿಗಳು ಅವ್ರ ಹಿಂದೆನೆ ಓಡಾಡ್ತಾ ಇರ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಅವ್ರನ್ನ ನಿಮ್ಗೆ ಸಮಯ ನಿಮ್ಗೆ ಹೇಗೆ ಕೊಡಕ್ಕೆ ಅಂತ ಹೇಳ್ತಾರೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಪೊಲೀಸ್ನ ನೋಡೋ ಮುಖಾನೇ ಬೇರೆ. ಅಂದ್ರೆ ಅವ್ರದ್ದು ಸಿನಿಮಾ ಅದು ಇದು ನೋಡಿ ಅವ್ರದ್ದು ಬೇರೆನೆ ಪಿಕ್ಚರ್ ಬಂದಿರತ್ತೆ. ಆದ್ರೆ ಮದ್ವೆ ಆದ್ಮೇಲೆ ಅವ್ರದ್ದು ಕಷ್ಟ ಎಲ್ಲ ನಿಜವಾಗಿ ಗೊತ್ತಾಗೋದು ಜೊತೆಲಿ ಇದ್ದವ್ರಿಗೆ ಮಾತ್ರನೇ ಗೊತ್ತಾಗತ್ತೆ. ಈಗ ಅವ್ರ ಸ್ನೇಹಿತರಿಗೂ ಎಲ್ರಿಗೂ ಗೊತ್ತಿದೆ ಪೊಲೀಸ್ ಅಂದ್ರೆ ಎಷ್ಟ್ ಕಷ್ಟ ಇರತ್ತೆ, ಎಷ್ಟ್ ಕೆಲ್ಸ ಇರತ್ತೆ. ನಾನು ಒಬ್ಳೇ ಇರ್ತೀನಿ ಮನೆಯಲ್ಲಿ, ಜೊತೆಲಿ ಯಾರು ಇರಲ್ಲ. ಅಂದ್ರೂ ಮಧ್ಯರಾತ್ರಿ ಎದ್ದು ಹೋಗ್ಲೇಬೇಕಾಗತ್ತೆ. ಒಂದ್ ಆಕ್ಸಿಡೆಂಟ್ ಆಯ್ತು, ಮತ್ತೊಂದಾಯ್ತು, ಗಲಾಟೆ ಆಯ್ತು, ಏನಂದ್ರೂ ಎದ್ದು ಹೋಗ್ಲೇಬೇಕು. ಅವ್ರದ್ದು ಕೆಲ್ಸ ಹಂಗಿರತ್ತೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ಲೇಬೇಕು. ಈಗ ಹೋಗ್ಬೇಡಿ ಅಂತಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅವ್ರದ್ದು ಜೊತೆಲಿ ಇರ್ತಾ ಎಲ್ಲಾ ಪೊಲೀಸ್ ಹೆಂಡತಿಯವ್ರಿಗೂ ಅಭ್ಯಾಸ ಆಗೇ ಆಗತ್ತೆ. ಸತ್ಯ ಮೇಡಮ್, ನೀವು ಹೇಳ್ದಂಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂದಾಗೆ ನೀವು ಅವ್ರಿಗೆ ಸದಾ ಕಾಲ ಬೆಂಬಲವಾಗಿ ನಿಂತಿದ್ದೀರಾ. ಮತ್ತೆ ಅವರು ನೀವು ಸರ್ ಹೇಳ್ದಂಗೆ ಅವರು ಚಿತ್ರಕಲಾ ಮತ್ತೆ ಡ್ಯಾನ್ಸ್ ಮತ್ತೆ ಈ ತರ ಎಲ್ಲ ಬಹುಮುಖ ಪ್ರತಿಭೆ ಹೊಂದಿರೋರು. ಸೊ ಅದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ತರ ನಿಮ್ಗೆ ಸ್ಫೂರ್ತಿ ಅನ್ಸುತ್ತೆ ಅವರು? ಇಲ್ಲ, ಖುಷಿ ಆಗತ್ತೆ. ಅವ್ರನ್ನ ನೋಡಿ ತುಂಬಾ ವಿದ್ಯಾರ್ಥಿಗಳು ಸ್ಫೂರ್ತಿನ ತಗೊಳ್ತಾರೆ. ಈಗ್ಲೂ ಕೂಡ ಅವರು ಪ್ರತಿಯೊಂದು ಸ್ಕೂಲಿಗೆ ಹೋದಾಗ್ಲೂ ಮಕ್ಳಿಗೆ ಯಾವ ತರ ಓದ್ಬೇಕು, ಮುಂದೆ ಯಾವ ತರ ಬೆಳವಣಿಗೆ ನಡ್ಸ್ಕೋಬೇಕು,
ಅವ್ರ ಜೀವನ ಹೆಂಗ್ ರೂಪಿಸ್ಕೋಬೇಕು ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಈಗ್ಲೂ ಕೂಡ ಮುಂಚೆ ಪಾಠ ಮಾಡಿದ್ದ ಶಾಲೆ ಮಕ್ಳ ಜೊತೆ ಎಲ್ಲರ ಜೊತೆನೂ ಒಡನಾಟ ಇದೆ. ಆ ಮಕ್ಳು ಎಲ್ಲರೂ ತುಂಬಾ ಚೆನ್ನಾಗಿ ಮುಂದ್ ಬಂದಿದ್ದಾರೆ, ಕೆಲ್ಸಗಳು ತಗೊಂಡಿದ್ದಾರೆ, ಅವ್ರದ್ದು ಜೀವನ ಚೆನ್ನಾಗಿದೆ, ಕುಟುಂಬಗಳು ಚೆನ್ನಾಗಿವೆ. ನೋಡಿದಾಗ ನನ್ಗೂ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಶಿಕ್ಷಕ ವೃತ್ತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಕ್ಕೆ ಮತ್ತೆ ಅದನ್ನ ಸಕ್ಸಸ್ಫುಲ್ಲಿ ಪಾಸ್ ಆಗಕ್ಕೆ ಯಾವ ತರ ಹೆಲ್ಪ್ ಆಗಿದೆ? ಇದು ತುಂಬಾ ಒಳ್ಳೆ ಕ್ವಶನ್. ಬಹಳ ಜನರಿಗೆ ಇದು ಡೌಟ್ ಇರ್ತದೆ, ಶಿಕ್ಷಣಕ್ಕೆ ಕೆಲಸ ಮಾಡ್ತಾನೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೇಸ್ ಹೆಂಗ್ ಪಾಸ್ ಆದ್ರಿ ಅನ್ನೋದೆಲ್ಲ ನಾವು ಇರುತ್ತೆ. ಆಕ್ಚುಲಿ ಒಬ್ರು ದೊಡ್ಡ ವ್ಯಕ್ತಿಗಳು ಹೇಳ್ತಾ ಇದ್ರು, ಸುಮಾರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಪರಿಚಯ ಮಾಡ್ಬೇಕಾದ್ರೆ ಇವರು ಡಿವೈಸ್ ಆಗ್ಬೇಕಂತ ಡಿವೈಸ್ ಪಾದ್ರಲ್ಲ, ಮಕ್ಕಳಿಗೆ ಕಲ್ಸಿ ಡಿವೈಸ್ ಪಾದ್ರ ಅಂತ ಹೇಳಿ ಹೆಮ್ಮೆಂದು ಹೇಳ್ತಾ ಇದ್ರು. ಅಂದ್ರೆ ನನ್ನ ಉದ್ದೇಶ ಅಂದ್ರೆ ಮಕ್ಕಳಿಗೆ ಜಾಸ್ತಿ ನಾಲೆಜ್ ಕೊಡ್ಬೇಕು, ಹೆಚ್ಚು ಕಲ್ಸ್ಬೇಕನ್ನೋ ಕಾರಣಕ್ಕೆ ನಾನು ಪ್ರಿಪೇರ್ ಆಗಿ ಬೇರೆ ಬೇರೆ ಬುಕ್ಸ್ಗಳೆಲ್ಲ ಓದ್ಕೊಂಡು ಹೋಗಿ ನನ್ನ ಮಕ್ಕಳಿಗೆ ತರಗತಿ ಕೋಣೆಯಲ್ಲಿ ಹೇಳ್ತಾ ಇದ್ದೆ. ಅದರಿಂದ ನನ್ನ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಯ್ತು. ಅದಾದ್ಮೇಲೆ ಒಂದಿಷ್ಟು ನನ್ನ ಸ್ನೇಹಿತರು, ನಮ್ಮ ಅಣ್ಣಂದ್ರ ಇಬ್ರು ಇದಾರೆ, ಒಬ್ರು ಸಂಜೀವ್ ಕುಮಾರ್ ಅಂತ, ಒಬ್ರು ಸಿದ್ದು ಅಂತ ಹೇಳಿ, ಅವರಿಬ್ರು KS ಆಫೀಸರ್, ಅವರಿಬ್ರು PSI ಇದ್ರು ಮೊದಲು. ಅವ್ರು ಏನ್ ಮಾಡಿದ್ರು, ಇಲ್ಲ ನೀನು ನಾಲೆಡ್ಜ್ ಇದೆ, ನಿನಗೆ ಪವರ್ ಇದೆ, 100% ಕ್ಲಿಕ್ ಆಗ್ತೀಯ, ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನನಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು. ಆಯ್ತಂತೇಳಿ ನಾನು ಏನ್ ಮಾಡಿದೆ, ಹಿಂಗೆ ನಮ್ಮ ಸ್ಕೂಲ್ ಒಂದು ಸಣ್ಣ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು, ಅಲ್ಲೇ ಸ್ಕೂಲಲ್ಲಿ ಒಂದು ಸಣ್ಣ ರೂಮ್ ಅಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೆ. ಅದು ಬೆಳಿಗ್ಗೆ ಟೈಮಲ್ಲಿ ಕ್ಲಾಸ್ ರೂಮ್ ಇರ್ತಿತ್ತು, ರಾತ್ರಿ ನನ್ನದು ವಸತಿ ಮನೆ ಇರ್ತಿತ್ತು. ಅಲ್ಲೇನೆ ಏನ್ ಮಾಡಿದೆ, ನಾನು ಬುಕ್ಸ್ ಇಟ್ಕೊಂಡು ಓದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ನನ್ನ ಮಕ್ಳಿಗೆ ಕಲ್ಸ್ಕೊಂಡ್ಮೇಲೆ ಪ್ರಿಲಿಮ್ಸ್ ಪಾಸ್ ಆಯ್ತು. ಅಲ್ಲಿ ತನಕ ನಾನು ರಜಾಕಿ ಎಲ್ಲೂ ಕೋಚಿಂಗ್ ಹೋಗ್ಲಿಲ್ಲ, ಏನಿಲ್ಲ. ಮೊದಲ ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಪಾಸ್ ಆಯ್ತು. ಅದಾದ್ಮೇಲೆ ಇಲ್ಲ ಬಿಡಬಾರ್ದು ಅಂತೇಳಿ ಏನ್ ಮಾಡಿದೆ, ಮೇನ್ಸ್ ಓದ್ಲೇಬೇಕು, ಪಾಸ್ ಆಗ್ಲೇಬೇಕು ಅಂತೇಳಿ ಕಷ್ಟಪಟ್ಟು ಸ್ವಲ್ಪ ಸೋರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬೇರೆ ಬೇರೆಲ್ಲ ಒಂದಿಷ್ಟು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಧಾರವಾಡದಲ್ಲಿ ನಾನು ಒಂದು 3 ತಿಂಗಳು ಮೆನ್ಸ್ಗೆ ಪ್ರಿಪರೇಷನ್ ಮಾಡ್ಕೊಂಡೆ. ಮೇನ್ಸ್ ಅಲ್ಲಿ ನಾನು ಕನ್ನಡ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಮೇನ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ನನಗೆ. ಅದರಿಂದ ಸ್ಟೇಟ್ ಅಲ್ಲಿ 22ನೇ ರ್ಯಾಂಕ್ ತಗೊಂಡು ನಾನು DSP ಹಾಕಕ್ಕೆ ಸಾಧ್ಯ ಆಯ್ತು. ಇವಾಗ ನಿಮ್ಮ ಶಿಕ್ಷಕ ವೃಂದಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅವ್ರು ಯಾವ ತರ ಮುಂದುವರಿಬೇಕು ಅಂತಂದ್ರೆ ಶ್ರಮ ಪಡಬೇಕು. ಖಂಡಿತ. ಶಿಕ್ಷಕರು ನೋಡಿ, ಈಗ ತರಗತಿ ಕೋಣೆಗೆ ಒಳಗೆ ಹೋಗ್ಬೇಕಾದ್ರೆ ನಮ್ದೆಲ್ಲ ಕಷ್ಟಗಳನ್ನ, ನೋವುಗಳನ್ನ, ಟೆನ್ಷನ್ಗಳೆಲ್ಲನ ಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ಬೇಕು. ನಾವು ಮಕ್ಕಳಿಗೆ ನಾವು ಏನು ಒಳ್ಳೇದು ಬಯಸ್ತೀವಿ, ಮಕ್ಕಳಿಗೆ ಒಳ್ಳೇದಾಗ್ಲ ಅಂತೇಳಿ ನಾವೇನಾದ್ರೂ ಕೆಲಸ ಮಾಡಿದ್ರೆ 100% ಭಗವಂತ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಹಾಗಾಗಿನೇ ಪ್ರತಿಯೊಬ್ಬ ಶಿಕ್ಷಕರು ಏನ್ ಮಾಡಿ ಕಮಿಟ್ಮೆಂಟ್ ಇಟ್ಕೊಂಡು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅದು ಶಿಕ್ಷಕ ವೃತ್ತಿ. ಅದಕ್ಕೆ ಅನ್ಯಾಯ ಮೋಸ ಮಾಡ್ಲಾರಂತೆ ಶ್ರಮದಿಂದ ಏನ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಕೊಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಇವತ್ತು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅವಕಾಶಗಳಿದಾವೆ. ಯಾರ್ಯಾರು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಅವರೆಲ್ಲನೂ ಸಹ ಉದ್ಯೋಗ ಮಾಡ್ತೇನೆ ಏನ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಂಡು, ಅಂದ್ರೆ ಶಾಲಾ ತರಗತಿ ಕೋಣೆಯಲ್ಲಿ ಮಕ್ಕಳಿಗೆ ಮೋಸ ಮಾಡಿ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲ ನಾನು. ನಮ್ಮಲ್ಲಿ ಬಿಡುವಿನ ಸಮಯನ ಇಟ್ಕೊಂಡು ಏನ್ ಮಾಡಿ ಓದಕ್ ಶುರು ಮಾಡಿ ಈ ತರ ಕಾಂಪಿಟೇಟಿವ್ ಎಕ್ಸಾಮ್, IAS KS ಅಂತ ಪರೀಕ್ಷೆಗಳಲ್ಲಿ ಪಾಸ್ ಓದಕ್ಕೆ ವಿಶೇಷವಾಗಿ ಶಿಕ್ಷಕರಿಗೆ ತುಂಬಾ ಅವಕಾಶ ಸಿಗುತ್ತೆ, ಮತ್ತೆ ಒಳ್ಳೆಯ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಕಲಿತಾನೆ ಹೋಗ್ತಾ ಇರ್ತೀವಿ. ಹಾಗಾಗಿ ನಾಲೆಡ್ಜ್ ನಮ್ಮ ಹತ್ರ ಜಾಸ್ತಿ ಬರ್ತಾನೆ ಇರ್ತದೆ. ಅದೆಲ್ಲ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನಿಜವಾಗ್ಲು ಶಾಂತವೀರ ಅವ್ರದ್ದು ಒಂಥರ ಒಂದು ಯಶೋಗಾಥೆ ತುಂಬಾ ಅದ್ಭುತವಾಗಿದೆ. ಇವರು ಬರೀ ವಿದ್ಯಾರ್ಥಿಗಳಿಗಷ್ಟೇ ಮಾದರಿ ಅಲ್ಲ, ಒಂದು ರೀತಿ ಶಿಕ್ಷಕ ವೃಂದಕ್ಕೂ ಸಹ ಮಾದರಿ ಅಂತ ಹೇಳಬಹುದು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.